ಬಿಗ್ ಬಾಸ್ ನಿಂದ ಎಲಿಮಿನೇಷನ್ ಆಗಿ ಅಲ್ಲ ಕ್ವಿಟ್ ಮಾಡಿ ಆಚೆ ಬಂದಂತಹ ಗೋಲ್ಡ್ ಸುರೇಶ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ, ಅವ್ರನ್ನ ಮಾತನಾಡಿಸ್ಬೇಕು. ಫಸ್ಟ್ ಆಫ್ ಆಲ್ ಸರ್ ನಮಸ್ಕಾರ. ಸೊ ಬಿಗ್ ಬಾಸ್ನ ಆಟ ಚೆನ್ನಾಗಿ ಆಡ್ತಾ ಇದ್ರಿ. ಸೊ ಯಾಕೆ ಈ ನಿರ್ಧಾರ, ಸೊ ಯಾಕೆ ಆಚೆ ಬಂದಿದ್ದು ಅಂತ ಸಾಕಷ್ಟು ಒಂದಷ್ಟು ರೂಮರ್ಸ್ಗಳು ಹರಿದಾಡ್ತಾ ಇದೆ. ಸೊ ಎಲ್ರೂ ಹೇಗಿತ್ತು ಜರ್ನಿ ಅದು ಇದು ಅಂತ ಕೇಳ್ತೀವಿ ಫಸ್ಟ್ ಆಫ್ ಆಲ್ ನಾವು ಆಚೆ ಬಂದಮೇಲೆ. ಸೊ ನೀವು ಯಾಕೆ ಕ್ವಿಟ್ ಮಾಡಿ ಆಚೆ ಬಂದಿದ್ದು? ಸೊ ನಿಮ್ಮ ಮುಖ ನೋಡೋದಕ್ಕಾಗ್ತಿರ್ಲಿಲ್ಲ ಆ ಕ್ಷಣ, ಅಂದರೆ ಅವರು ನೀವು ಆಚೆ ಬರಬೇಕು ಅಂತ ಹೇಳಿದಾಗ ನೀವು ಏನು ಅಂದ್ಕೊಂಡಿದ್ರಿ ಆ್ಯಕ್ಚುಲಿ, ಯಾಕೆ ಇವ್ರು ಕರಿತಿರ್ಬೋದು ಅಂತ ನಿಮ್ಮ ಅಲ್ಲಿ ಏನು ಅಂದರೆ ಅನ್ನಿಸ್ತಾ ಇತ್ತು ನಿಮ್ಮ ಮನಸ್ಸಿಗೆ? ಯಾಕಿರ್ಬೋದು, ಏನಿರ್ಬೋದು, ನಮಗೂ ಎಲ್ಲ ಪ್ರಶ್ನೆಗಳಾಗ್ತಾ ಇತ್ತು. ಅದಾದಮೇಲೆ ಅವರು ಸುದೀಪ್ ಸರ್ ಹೇಳಿದ್ಮೇಲೆ ಗೊತ್ತಾಯ್ತು ಏನಂತ ಸೀರಿಯಸ್ ಇಲ್ಲ ಅಂತ. ಸೊ ನೀವು ಅವರು ಬನ್ನಿ ಆಚೆ ಅಂದಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿತ್ತು ಸರ್? ನಮ್ಮ ಸುಮಾರು 75 ದಿನದ ಮೇಲೆ ಜರ್ನಿ ಕಳೆದಿದ್ದೀನಿ ನಾನು. ಈ ಮನೆಯಿಂದ ಸಡನ್ ಆಗಿ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದೊಂದು ಫೀಲ್ ಇತ್ತು. ಆ ಫೀಲ್ಗೋಸ್ಕರ ನಾನು ಕಣ್ಣೀರು ಹಾಕಿದ್ದು. ಆಮೇಲೆ ಅಲ್ಲಿ ಬಿಗ್ ಬಾಸ್ ಅವರು ನೀಟಾಗಿ ಹೇಳಿರ್ತಾರೆ, ಅದು ಸುದೀಪ್ ಸರ್ ಹೇಳಿರ್ತಾರೆ, ತುಂಬ ಸೀರಿಯಸ್ ತಲೆ ಕೊಡಿಸುವಂಥದ್ದು ಏನಿಲ್ಲ, ಯಾರಿಗೂ ಏನೂ ಆಗಿಲ್ಲ, ಈ ಕ್ಷಣಕ್ಕೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳಿರ್ತಾರೆ. ಬಿಟ್ಟರೆ ಅದಕ್ಕೆ ಊಹಾಪೋಹಗಳೆಲ್ಲ ಕಟ್ಟಿರೋರು ಹೊರಗಡೆ ಇರುವಂಥ ನನ್ನ ಸೋಷಿಯಲ್ ಮೀಡಿಯಾ ಸ್ನೇಹಿತರುಗಳು. ಅವ್ರ ಬಗ್ಗೆ ತುಂಬ ಗೌರವ ಇದೆ ನನಗೆ. ಮೊದಲಿಗೆ ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೇ ನನಗೂ ಒಂದು ಪ್ರಶ್ನೆ ಇತ್ತು, ನಾನು ಹೋದರೆ ಬಿಸ್ನೆಸ್ನ ಯಾರು ನೋಡ್ಕೋತಾರೆ ಅಂತ ಹೇಳಿ. ನಾನೇನು ಮಾಡಿದೆ, ಅದು ಹೋಗಿಂತ ಮುಂಚೆ ನನ್ನ ಬಿಸ್ನೆಸ್ನ ಸುಮಾರು ಜನಕ್ಕೆ ನಾನೇನು ಮಾಡಿದೆ, ನನ್ನ ಧರ್ಮಪತ್ನಿ ಮತ್ತು ನನ್ನ ಸ್ನೇಹಿತರುಗಳಿಗೆ ಅದನ್ನು ಹೇಳಿಬಿಟ್ಟು ಹೋಗಿದ್ದೆ, ಈ ಥರ ನೋಡ್ಕೊಳ್ಳಿ, ಏನಾದರೂ ಬಂದರೆ ಇದು ಮಾಡಿ ಅಂತ ಹೇಳಿದ್ದೆ. ಬಟ್ ಅವರಿಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಮೇಡಮ್. ಅದ್ಯಾವುದು ಕೂಡ ಅವ್ರಿಗೆ ಸ್ವಲ್ಪ ವಿಷಯದಲ್ಲಿ ನಿರ್ಧಾರ ತಗೊಳಕ್ಕಾಗಿಲ್ಲ. ಏನೋ ಒಂದು ಕೆಲಸ, ಹೊಸ ಯಾವುದೋ ಕೆಲಸ ತಗೋಬೇಕು, ಅವ್ರಿಗೆ ತಗೊಳಕ್ಕಾಗಿಲ್ಲ. ಆ ಥರದ ಗೊಂದಲದಲ್ಲಿ ಅವರಿದ್ದಾಗ ನಾನು ಹೊರಗಡೆ ಬರಬೇಕಾಯಿತು. ಮತ್ತೆ ಯಾಕಂದರೆ ಒಂದೊಂದು ವಿಷಯದಲ್ಲಿ ನಾನೇ ನಿರ್ಧಾರ ತಗೋತೀನಿ ಎಲ್ಲವನ್ನೂ ಕೂಡ. ಯಾಕಂದರೆ ಇಷ್ಟು ವರ್ಷ ನಾನು ಯಾರನ್ನೂ ಇನ್ವಾಲ್ವ್ ಮಾಡಿಲ್ಲ, ಫ್ಯಾಮಿಲಿನ ಬಿಸ್ನೆಸ್ ಇನ್ವಾಲ್ವ್ ಮಾಡಿರಲಿಲ್ಲ. ಫಸ್ಟ್ ಟೈಮು ಈ ಥರ ಮಾಡಿದಾಗ ಆ ಥರ ಒಂದು ಗೊಂದಲಗಳು ಆಗೋದು ಸಹಜ. ಅದೆಲ್ಲ ಏನು ತೊಂದರೆ ಇಲ್ಲ, ಇವಾಗೆಲ್ಲವೂ ಸಾಲ್ವ್ ಆಗಿದೆ. ಆನ್ ಗೋಯಿಂಗ್ ಎಲ್ಲ ಪ್ರಾಜೆಕ್ಟ್ಗಳು ರನ್ನಿಂಗಲ್ಲಿದೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್.